ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಡ್ರೀಮ್ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಕ್ಸಿಸ್ ಬ್ಯಾಂಕ್ ಜಾಬಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ. ಅಪ್ಲೈ ಮಾಡೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಡ್ಯಾಶ್ ಬೋರ್ಡು ನಿಮಗೆ ಬರುತ್ತೆ, ನೋಡ್ತಾ ಇರ್ಬೋದು. ನೆಕ್ಸ್ಟು ಈ ಡ್ಯಾಶ್ ಬೋರ್ಡಲ್ಲಿ ಏನೆಲ್ಲ ಜಾಬ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನ ನೋಡೋಣ. ಅಂದರೆ ಅಪ್ಲೈ ಮಾಡೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಡ್ಯಾಶ್ ಬೋರ್ಡು ನಿಮಗೆ ಶೋ ಆಗುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳೋದಾದರೆ, ಫಸ್ಟು ಜಾಬ್ ರೋಲ್ ಏನು ಅನ್ನೋದಿದೆ. ಇಲ್ಲಿ ನೋಡ್ಬೋದು, RBLS ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟು. ಇದಕ್ಕೆ 0 to 1 year ಎಕ್ಸ್ಪೀರಿಯನ್ಸ್, ಅಂದರೆ ಆದರೂ ಪರವಾಗಿಲ್ಲ, ಅಪ್ಲೈ ಮಾಡ್ಬೋದು. ಬ್ಯಾಂಗ್ಳೂರಲ್ಲಿ ಜಾಬ್ ಇರುತ್ತೆ. ನೆಕ್ಸ್ಟು ಇದು ರೋಲ್ ಆಫ್ ದ ಡಿಸ್ಕ್ರಿಪ್ಷನ್ನು, ಏನೆಲ್ಲ ಜಾಬ್ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ ಅನ್ನೋದನ್ನ ನೋಡೋದಾದರೆ, ಆಫ್ ದ ಡಿಸ್ಕ್ರಿಪ್ಷನಲ್ಲಿ ನೀವು ಓದ್ಬೋದು. ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ, ಜಾಬ್ ಯಾವ ರೀತಿ ಇರುತ್ತೆ, ಏನೆಲ್ಲ ನಿಮಗೆ ರೋಲ್ ಇರುತ್ತೆ, ಅದ್ರ ಬಗ್ಗೆ ತುಂಬ ಡೀಪಾಗಿರುತ್ತೆ, ನೀವು ಓದ್ಕೊಬೋದು. ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ ಅವರು. ನೆಕ್ಸ್ಟು ಕ್ವಾಲಿಫಿಕೇಷನ್ ನೋಡ್ಬೋದು ನೀವು. ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಈ ಜಾಬ್ಗೆ ಯಾವ ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇದೆ, ಇದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ನೀವು ನೋಡ್ಬೋದು. ನೆಕ್ಸ್ಟು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಅಪ್ಲೈ ಅಂತ ಕಾಣ್ತಿದೆ ನಿಮಗೆ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಏನೆಲ್ಲ ಹಾಕಬೇಕು ಅಂದರೆ, ನಿಮ್ಮ ರೆಸ್ಯೂಮ್, ಇಲ್ಲಿ ನಿಮ್ಮ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅಂತ ಇದೆ. ಇಲ್ಲಿ ನಿಮ್ಮ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲೋಡ್ ಫ್ರಮ್ ಟೇಕ್ ಫೋಟೋ ಆ್ಯಂಡ್ ಅಪ್ಲೋಡ್ ಫ್ರಮ್ ಫೈಲ್ಸ್ ಅಂತ ಇದೆ. ಇದು ನಿಮ್ಮ ಡೈರೆಕ್ಟ್ ಫೈಲ್ಸ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮ ರೆಸ್ಯೂಮ್ನ ಸೆಲೆಕ್ಟ್ ಮಾಡ್ಕೋಬೋದು. ದೆನ್ ಸಬ್ಮಿಟ್ ಕೊಟ್ಟರೆ ಅದು ಆಟೋಮೆಟಿಕಾಗಿ ತಗೊಳುತ್ತೆ. ನೆಕ್ಸ್ಟು ನಿಮ್ಮ ಫಸ್ಟ್ ನೇಮು, ದೆನ್ ನಿಮ್ಮ ಮಿಡಲ್ ನೇಮು, ಲಾಸ್ಟ್ ನೇಮು, ನಿಮ್ಮ ಇಮೇಲ್ ID ಯಾವುದು ನೀವು ಯೂಸ್ ಮಾಡ್ತಿದ್ರೋ ಅದು ಇಮೇಲ್ ID, ದೆನ್ ಕಾಂಟ್ಯಾಕ್ಟ್ ನಂಬರ್, ಪಿನ್ ಕೋಡ್, ನಿಮ್ಮ ಅಡ್ರೆಸ್ದ ಪಿನ್ ಕೋಡು. ನೆಕ್ಸ್ಟು ಐ ಆಮ್ ಎ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಇದೆ, ಇದಕ್ಕೆ ನೋ ಕೊಡಿ. ನೆಕ್ಸ್ಟು ಐ ಬಿಲಾಂಗ್ ಟು ದ LGBTIQI+ ಕಮ್ಯುನಿಟಿ ಅಂತ ಇದೆ, ಇದಕ್ಕೂ ನೋ ಕೊಡಿ. ನೆಕ್ಸ್ಟು ನೀವು ಜೆಂಡರ್, ನೀವು ಮೇಲ್ ಆದರೆ ಮೇಲ್ ಅಂತ ಕೊಡಿ, ಇಲ್ಲ ಫೀಮೇಲ್ ಅಂದರೆ ಫೀಮೇಲ್ ಅಂತ ಕೊಡಿ. ನೆಕ್ಸ್ಟು ಕರೆಂಟ್ ಸಿಟಿ, ನೀವು ಯಾವ ಏರಿಯಾದಲ್ಲಿ ಸ್ಟೇ ಆಗಿದ್ದೀರಾ ಅದನ್ನು ಕೊಡಿ. ನೆಕ್ಸ್ಟು ಪ್ರೊಫೆಷ್ನಲ್ ಡೀಟೇಲು, ರಿಲೆವೆಂಟ್ ಎಕ್ಸ್ಪೀರಿಯನ್ಸು, ನೀವು ಫ್ರೆಷರ್ ಆಗಿದ್ದರೆ 0 ಅಂತ ಕೊಡಿ, ಇಲ್ಲ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಲೆವೆಲ್ ಯಾವ ರೀತಿ ಇದೆ ಅದನ್ನು ನೋಡ್ಕೊಂಡು ಕೊಡಿ. ಸೆಲೆಕ್ಟ್ ಮಂತು ಅಂದರೆ ಫ್ರೆಷರ್ ಆಗಿದ್ರೆ 0 ಅಂತಲೇ ಕೊಡಿ. ನೆಕ್ಸ್ಟು ಈ ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟು ನಿಮಗೆ ಮೇಲ್ ಬರುತ್ತೆ ಜಾಬ್ ರಿಲೇಟೆಡು, ಆವಾಗ ನೀವು ಇಂಟರ್ವ್ಯೂಗೆ ಹೋಗ್ಬೋದು.